ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಸುಡಿ ಫಾರಂ. ಪ್ಲಾಸ್ಟಿಕ್ನಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ನಾಟಕದ ರೂಪದಲ್ಲಿ ಪ್ರದರ್ಶಿಸುತ್ತಿದ್ದೇವೆ. ಸ್ವಲ್ಪ ದಿನಗಳ ನಂತರ ಹಲೋ ನಿತೀಶ. ಹಲೋ. ನನಗೆ ತುಂಬ ತಲೆ ಸುತ್ತಾಗ್ತದೆ, ಹೊಟ್ಟೆ ನೋವು, ಕಾಲು ನೋವು, ನಿಲ್ಲಕ್ಕೆ ಆಗ್ತಿಲ್ಲ. ತಲೆ ಸುತ್ತು, ಹೊಟ್ಟೆ ನೋವು, ಕಾಲು ನೋವು, ನಿಲ್ಲಕ್ಕೆ ಆಗ್ತಿಲ್ಲ. ತುಂಬ ಸುಸ್ತಾಗ್ತಿದೆ. ಪ್ಲಾಸ್ಟಿಕ್ ನೀರು ಕುಡಿಯೋದು ಅದರೊಳಗೆ ಪ್ಲಾಸ್ಟಿಕ್ ಹಾಕ್ತೀನಿ. ನಿಮ್ಮ ಮನೆಯಲ್ಲಿ ಅದರೊಳಗೆ ನೀರು ತುಂಬಿಸಿರ್ತಾನೆ. ಪ್ಲಾಸ್ಟಿಕ್ ಕೊಟ್ಟು ಮಾಡಿದ್ದೀನಿ. ಹಲೋ ಡಾಕ್ಟರ್. ಹಲೋ, ಯಾರು? ನಾವು ನಿತೀಶ್ ಮಾತಾಡ್ತಿದ್ದೇನೆ. ಎಲ್ಲಿದೆಯಪ್ಪ? ಅಸುಡಿ ಫಾರಂ ಶಾಲೆಯಲ್ಲಿ. ಏನು ಬೇಕಿತ್ತು? ಇಲ್ಲ, ಹುಷಾರಿಲ್ಲ, ಸುಸ್ತಾಗ್ತೈತೆ ಅಂತ ಹೇಳ್ತಾರೆ. ಅಸುಡಿ ಫಾರಂ ಯಾವ ಕಡೆ ಬರುತ್ತೆ? ಶಿವಮೊಗ್ಗದಿಂದ ಅಸುಡಿ ಫಾರಂ. ಯಾರು ಕೇಳಿದ್ರೆ ಹೇಳ್ತಾರಾ? ಹೇಳ್ತಾರೆ. ಅಸುಡಿ ಫಾರಂ ಯಾವ ಕಡೆ ಬರುತ್ತೆ? ಇಲ್ಲಿ ಯಾರಿಗೂ ಹುಷಾರಿಲ್ಲ ಅಂತಲ್ಲ. ಹೌದು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಸುಡಿ ಫಾರಮಲ್ಲಿ 7ನೇ ತರಗತಿ ಓದುತ್ತಿರುವ ಸಂತೋಷ ನಮ್ಮ ಮಗುಗೆ ತುಂಬ ಸುಸ್ತು ಮಾಡ್ತಾಯಿದೆ ಡಾಕ್ಟ್ರೆ. ಪರೀಕ್ಷೆ ಮಾಡಿ ಹೇಳಿ ಏನು ಸಮಸ್ಯೆ ಅಂತ. ಇಲ್ಲ, ಅದೇ 7ನೇ ತರಗತಿ ಇದೆ, ಇಲ್ಲೇ ಇದೆ ಮಗು, ಅಲ್ಲೇ ಇದೆ. ನೀವು ನಾಡಿ ಬಡಿತ ಕಮ್ಮಿ ಆಗೈತಿ, ಹೃದಯ ಬಡಿತ ಕಮ್ಮಿ ಆಗೈತಿ, ಶ್ವಾಸಕೋಶ ಬಡಿತ ಕಮ್ಮಿ ಆಗೈತಿ. ಕಣ್ಣಿನ ಉರಿತಾಗಿ ತುಂಬ ವೀಕ್ ಆಗೈತಿ, ನಾಡಿ ಬಡಿತ ಕಮ್ಮಿ ಆಗೈತಿ. ಬ್ಲಡ್ ಟೆಸ್ಟ್ ಡೈಲಿ ಯಾವ್ದಾದ್ರು ಊಟ ಮಾಡ್ತೀಯಾ? ಪ್ಲಾಸ್ಟಿಕ್ ತಟ್ಟೆಯಲ್ಲಿ. ನೀರು ಕುಡಿಯೋದು ಪ್ಲಾಸ್ಟಿಕ್ ಪಾತ್ರೆಯಲ್ಲಿ. ಶಾಲೆಗೆ ನೀರು ತೊಗೊಂಬರೋದು ಪ್ಲಾಸ್ಟಿಕ್ ಪಾತ್ರೆಯಲ್ಲಿ. ಮನೆಗೆ ನೀರು ತುಂಬಿಡೋದು ಪ್ಲಾಸ್ಟಿಕ್ ಹೊಡ್ಕೊಡೋದು. ಹಣ್ಣು ತರಕಾರಿ ತೊಗೊಂಬಂದರೆ ಪ್ಲಾಸ್ಟಿಕ್ ಯಾವಾಗ? ಮನೇಲಿ ಪ್ಲಾಸ್ಟಿಕ್ ಏನು ಮಾಡ್ತೀರಾ? ಓ, ಹಾಗಾದರೆ ನೀವು ಡೈಲಿ ಪ್ಲಾಸ್ಟಿಕ್ ಯೂಸ್ ಮಾಡೋದಾ? ನೀನು ಡೈಲಿ ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ನಿನ್ನ ಹೊಟ್ಟೆಯೊಳಗೆ ಪ್ಲಾಸ್ಟಿಕ್ನಲ್ಲಿರುವ ಅಪಾಯಕಾರಿ ವಿಷವಸ್ತುಗಳು ಹೊಟ್ಟೆಯೊಳಗೆ ಸೇರ್ಕೊಂಡಿದ್ದಾವೆ. ನೀನು ಪ್ಲಾಸ್ಟಿಕ್ ಸುಲಭದಿಂದ ಶ್ವಾಸಕೋಶಕ್ಕೆ ಹಾನಿಯಾಗುತ್ತೆ ಉಸಿರಾಟದ ಮೂಲಕ. ನಾನು ಸಸ್ಯಮೂಲಿಕ ಮತ್ತು ಆಯುರ್ವೇದಿಕ್ ರೀತಿಯಿಂದ ಚೆನ್ನಾಗಿ ಆಗಿಸ್ತೀನಿ. ಇವನು ಪ್ಲಾಸ್ಟಿಕ್ನ ಬಳಸಬಾರ್ದು.
ಬಳಸಬಾರ್ದು. ತುಂಬ ಪ್ಲಾಸ್ಟಿಕ್ ಬಳಸ್ತಿದ್ದಾರೆ. ನಿಮ್ಮೂರವರು ಕರೀರಿ, ನಾನು ಹೇಳ್ಬೇಕಾದ್ರೆ. ಡಾಕ್ಟರ್, ಏನು ಸಮಸ್ಯೆ ನಮ್ಮ 7ನೇ ತರಗತಿ ಸಂತೋಷ ಮಗುವಿಗೆ? ನಾನು ಡೈಲಿ ಪ್ಲಾಸ್ಟಿಕ್ನ ಯೂಸ್ ಮಾಡ್ತಿದ್ದಾರೆ. ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಊಟ ಮಾಡೋದು, ಪ್ಲಾಸ್ಟಿಕ್ನ ಬಳಸೋದು, ಅದಿಲ್ಲದೆ ಪ್ಲಾಸ್ಟಿಕ್ನ ಸುಡ್ತಾರಂತೆ ಮನೆಯಲ್ಲಿ. ಪ್ಲಾಸ್ಟಿಕ್ ವಸ್ತು ಊಟ ಮಾಡೋದ್ರಿಂದ ಪ್ಲಾಸ್ಟಿಕ್ ವಸ್ತು ವಿಷಕಾರಿ ವಸ್ತುಗಳು ಹೊಟ್ಟೆಯೊಳಗೆ ಸೇರ್ಕೊಂಡಿದ್ದಾವೆ. ಪ್ಲಾಸ್ಟಿಕ್ ಸುಡ್ತಾರಲ್ಲ, ವಿಷಕಾರಿ ಅನಿಲವು ಉಸಿರಾಟದ ಮೂಲಕ ಶ್ವಾಸಕೋಶಕ್ಕೆ ಹೋಗಿ ಶ್ವಾಸಕೋಶ ವೀಕ್ ಆಗಿದೆ. ಹಾಗಾದರೆ ನಮ್ಮ ಊರವರಿಗೆ ಏನೊಂದು ಮಾಹಿತಿ ತಿಳಿಸ್ತೀರಿ ನಿಮ್ಮ ಮೂಲಕ? ಯಾರು ಪ್ಲಾಸ್ಟಿಕ್ನ ಬಳಸ್ಬೇಡಿ. ನಾವೆಲ್ಲ ಒಂದು ಪ್ರತಿಜ್ಞೆ ಮಾಡೋಣ. ಈ ದಿನವೇ ಈ ಕ್ಷಣವೇ ಪ್ಲಾಸ್ಟಿಕ್ ಅನ್ನು ನಿಷೇಧಿಸಿ ಪ್ಲಾಸ್ಟಿಕ್ ಮುಕ್ತ ಶಾಲೆಯನ್ನಾಗಿಸುವಲ್ಲಿ ನಾವು ಪ್ರತಿಜ್ಞೆ ಮಾಡುತ್ತಿದ್ದೇವೆ. ಪ್ಲಾಸ್ಟಿಕ್ನ